ಬಿಸ್ಕೆಟ್ ತಿಂತ ಇದಾರೆ ಕ್ಯಾಪ್ಟನ್ ಒಳಗಡೆ. ವಾಶ್ರೂಮ್ ಅಲ್ಲಿ ಬಿಸ್ಕೆಟ್ ತಿಂತ ಇದಾರೆ. ಎಲ್ಲಾರು ಮರ್ತೋಗಿದೀರ ಅನ್ಸತ್ತೆ. ನಮ್ ಬಂದ ತಕ್ಷಣ ಏನ್ ಮಾಡ್ಬೇಕು ಅಂತ ಹೇಳಿ. ರಘು 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 ಎಲ್ಲ ರಘು 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 ಆಮೇಲೆ ಸಿಗು. ಇಲ್ಲ ಇಲ್ಲ ರಘು. ಓಕೆ ಸರ್, ಒಂದು ನಿಮಿಷ ರಾಗ ಕೂರ್ಸ್ಕೊತೀವಿ. ಗಿಲ್ಲಿ ಅಂದ್ರೆ ಮನೆಯಲ್ಲಿ ಬರೀ ಸಿಲ್ಲಿ ಅನ್ನೋ ಒಂದು ಮಾತಿದೆ, ಅದಕ್ಕೆ ನಿಮ್ಮ ಅಭಿಪ್ರಾಯ? ಈಗ ಸುದಿಯಣ್ಣ ಅಂತ ಅವ್ರೊಬ್ರು, ಅವರು ಹೆಂಗೆ ಅಂದ್ರೆ ಒಂದ್ಸತಿ ಹಸುರ ಅಂತ ಇಟ್ಕೊಡ್ತಾರೆ. ಅವರು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಅದು ವಿಟಿ ಎಲ್ಲ ಬಂದು ಕಾಮಿಡಿ ಮಾಡ್ಬಿಡ್ತಾರೆ. ಹಂಗಂದ್ಬಿಟ್ಟು ಅವ್ರನ್ನ ಸಿಲ್ಲಿ ಕಾಮಿಡಿ ಪೀಸ್ ತರ ಎಲ್ರಿಗೂ ಕಾಣಿಸಿದ್ದು. ನೀವು ಬಿಗ್ ಬಾಸ್ ಮನೆ ಒಳಗಡೆ ಬರೀ ಬನಿಯನ್ನೇ ಹಾಕೊಂಡು ಓಡಾಡ್ತಾ ಇರ್ತೀರಾ. ಯಾವ್ದಾದ್ರು ಒಂದು ಬ್ರ್ಯಾಂಡಿಗೆ ನೀವೇನಾದ್ರೂ ಕೊಲಾಬ್ರೇಷನ್ ಮಾಡ್ತಾ ಇದ್ದೀರಾ? ಈಗ ಅದಕ್ಕೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ ತುಂಬಾ ಜನ ಸೀರೆ ಹಾಕೊಂಡು ಇರ್ತಾರೆ. ಹಂಗಂದ್ಬಿಟ್ಟು ರೇಷ್ಮೆ ಸೀರೆ ಅಂಗಡಿಗೆ ಕೊಲಾಬ್ರೇಷನ್ ಹಾಕ್ಬಿಟ್ಟು ಬಂದಿರ್ತಾರೆ ಹೊರಗಡೆ ಅಂತೂ ಹೇಳಕ್ಕಾಗಲ್ಲ. ಮುಗಿತಪ್ಪ. ಪಸನೆ ಖಾಲಿ ಆಗುತ್ತವಾ? ಓಹೋ, ಎಲ್ ತುಂಬ್ಕೊಂಡಿದ್ಯವ? ಅಯ್ಯ ನಿನ್ನ ಕನೋಗು. ಈಗ ಏನ್ ಮಾಡ್ಬೇಕು ಗೊತ್ತಾ? ನನ್ನ ಐಡಿಯಾ, ಸ್ಪಂದನ, ಸೂರಜ್, ನಿಮ್ಮಿಬ್ರಿಗೂ ಒಂದು ಹ್ಯುಮ್ಯಾನಿಟಿ ಕೊಡ್ತಾ ಇದ್ದೀನಿ. ಮನೆ ಬಾಗಿಲು ಓಪನ್ ಆಗಿದೆ. ನೀವಿಬ್ರು ಮನೆಯಿಂದ ಆಚೆ ಬರೋಕೆ ಇಷ್ಟಪಡ್ತೀರಾ ಇಲ್ಲ ರಿಸನ್ ಕಳ್ಸಕ್ ಇಷ್ಟಪಡ್ತೀರಾ? ಹೆಣ್ಮಕ್ಳು ಇರ್ತಾರೆ, ಸ್ವಲ್ಪ ನೀಟಾಗಿ ಬಟ್ಟೆ ಹಾಕೊಂಡು ತಿರುಗ್ಬೇಕು. ಹೆಂಗಂದ್ರೆ ಹಂಗ್ ಬಾಡಿ ಎಲ್ಲ ತೋರಿಸ್ಕೊಂಡು ಹಂಗೆಲ್ಲ ತಿರ್ಗಂಗಿಲ್ಲ. ನೆಟ್ ಟೀ ಶರ್ಟ್ ಹಾಕೋಬೇಕು. ಅರಸರಿಗೂ ಬೇರೆಗೂ ತುಂಬಾ ವ್ಯತ್ಯಾಸ ಇದೆ. ನನಗೂ 6 ಪ್ಯಾಕ್ ಇತ್ತು, ಒಬ್ರು ಕಾಟ ಕೊಟ್ಟು 6 ಪ್ಯಾಕ್ ಎಲ್ಲ ಅಳಿಸೋಗ್ಬಿಟ್ಟಬೇಕಂದ್ರೆ ಮರ್ಕ ಓಡಾಡ್ಬೇಕಷ್ಟೇ ಪೆನ್ ತಗೊಂಡು. ಆಯ್ದ ಪೂಜೆ ಎಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಯುವರ್ ತಿನ್ಬೇಡ ಅಂತ ತಿರ್ಗಾ ಕನ್ನಡಿ ಬಂದ ಇವನು ಸುರಸುಂದರ. ಸ್ವಾಮಿ ಹೋಗಿ ಜಗಳ ಬಿಡ್ಸೋಗು. ನೋಡ್ಬಿಟ್ಟು ಕೇಳಿಸ್ಬಿಡ್ತು ನಾವು ನೋಡ್ಬಿಟ್ಟ ನಾನಿಲ್ಲಿ ಅಲ್ಲೋಗಿ ಜಗಳ ಬಿಡಿಸ್ತಾನೆ. ಆಟ ಏನಂತ ನಾನು ಹೇಳ್ತೀನಿ. ಫಸ್ಟ್ ಅಲ್ಲಿ ನಿಂತ್ಕೋಬೇಕು, ಹೋಗಿ ಕೆಳಗಡೆಯಿಂದ ಹೋಗ್ಬೇಕು. ಸಾಲದೆ ಈ ನನ್ನ ತಾಯಿಯ ಭುವನೇಶ್ವರ ತಾಯಿಯ ಎಷ್ಟು ಸಾರಿ ನೋಡಿದರು ನನ್ನ ಆಸೆ ತೀರದೆ. ಸಾಲದೆ ಸಾಲದೆ ಕಾಲಿಡ್ಬಿಟ್ಟೆ. ರಪ್ಪ 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 ನೋಡಿದ್ಬಿಟ್ಲು. ಇಲ್ಲಿ ನೋಡಿದ್ರೆ ಓದ್ಬಿಟ್ಟು ಸೈಕ್ಲಿಂಗ್ ಸೈಕ್ಲಿಂಗ್ ಪಟ 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 ಅಂತ ಓದ್ಬಿಟ್ಲು. ಹೊಟ್ಟೆ ನೋವಾಯ್ತು. ಬಂದಿಲ್ಲಿ ಕೂತಿದೆ, ಹಿಂಗ್ ಕೂತ್ಕೊಂಡು ಸುಧಾರಿಸ್ಕತೆ ಇದೆ. ಬಂದ ಚಂದ್ರಣ್ಣ ಇದ್ಯಾಕ್ಲ ಕೂತಿದ್ಯಾ, ಬಾಲಲ್ಲಿ ಹೋಗಿ ಯಾರನ್ನ ಹಿಡ್ಕೊ ಅಂದ. ಯಾರು ಹಿಡಿಕಾಗಲ್ಲ ಕೇಳ ಅಂದೆ. ನಶಿತ್ತು ಹಿಡ್ಕೊ ಬಾ ಸಿಕ್ಕಳೆ ಅಂದ. ನೀನ್ ಫಸ್ಟ್ ಆಗಿ ಹಿಡ್ಕೊ, ನಾನು ಆಮೇಲೆ ಅಂದೆ. ಹಿಡ್ಕ ಬಂದ, ಕಣ್ಣಿಗೆ ಒಂದ್ ಬೆಳಕ್ ಕಣ್ಣಲ್ಲಿ ಇಟ್ಕೊಂಡವಳೆ. ಹಿಂಗ ಹಾಕ್ಬಿಟ್ಟು
ನೆನ್ಸ್ಕೊಳ್ತಾ ಇದ್ದೆ ನಗು ಬರ್ತಾ ಇದೆ. ಬಂದು ಹಿಂಗೆ ಮಲ್ಕೊಂಡ ನಾನು ಚಂದ್ರಣ್ಣ ಏನಾಯ್ತು ಅಲ್ಲಿ ಸೊಂಟ ಸಿಗಾಕೊಂಡ್ಬಿಟ್ಟದೆ ಕದು. ರಘುವಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡ್ ಪಿಕ್ಚರ್ ನೋಡಕ್ ಬಂದಿದ್ಯಾ? ಮಕ್ಕಳ ಪಿಕ್ಚರ್ ಹೊಂಟಿದ್ಯಾ ಅನ್ಸುತ್ತೆ. ನಿಮ್ ತಮ್ಮ ಮಕ್ಕಳೆಲ್ಲ ಸರಿ ಭಕ್ತರು ಯಾರು ನಿಮ್ಮ ಅವ್ವನವರು? ಕ್ಯಾ ಬಾತ್ ಹೇ ಆಜ್ ಚಿ ಚಾಂದನಿ. ಭಾರಿ ಕಂಫರ್ಟ್ ಆಗಿದ್ದ. ಬೈ ಕೂತ್ಕೋ ಬಾಯ್ತು. ಆಯ್ತು ಬಾ, ನಾನೇನು ಅನ್ನಲ್ಲ. ಬಾ ಬಾ ಹೊಡಿಯಲ್ಲ, ಬಾ ಬಾ ಹೊಡಿಯಲ್ಲ. ಕರೀತಾ ಇದೀನಿ ತಾನೆ, ಹೊಡಿದಿಲ್ಲ ಬಂದ್ಬಿಡು. ಕಣ್ಣು ಮುಚ್ಚ ಕಣ್ ಬಿಡಿಸಲು ಬಂದಿಲ್ ಕೂತಿರ್ಬೇಕು ನೀನು. ಕೂತ್ಕೋ ಬಾ, ಏನು ಮಾಡಲ್ಲ ಬಾ ಬಾ. BP ರೇಜ್ ಆದ್ರೆ ಅಣ್ಣ ಗಿಲ್ಲಿ ಎದ್ಯಾ? ನಿದ್ದೆ ಬರ್ತಾ ಇದ್ಯಾ? ಎದ್ದು ನಿದ್ದೆ ಮಾಡ್ತಿದ್ದಾನೆ, ಎಳಿಸ್ಬಿಟ್ಟು ನಿದ್ದೆ ಬರ್ತಿದ್ದೆ. ಅಣ್ಣ ಬಣ್ಣ ಇಲ್ಲಿ ಎಂತ ಇದ್ ಕಂಡಿಡ್ದೋ ಗೊತ್ತಾ? ಈಗ ಬಿಗ್ ಬಾಸ್ ಮನೇಲಿರೋ ನ್ಯೂನ್ಯತೆನಾ? ಬಾ 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 ರಾಜ ಬಾ. ನೋಡಿ ಧ್ರುವಣ್ಣ ಅನ್ನೋ ಕಂಟೆಸ್ಟೆಂಟ್ ಮೊದಲನೇ ವಾರ ಇವಳು ಕ್ಲೋಸ್ ಆದ್ಲು. ಯಾರು? ರಕ್ಷಿತಾ. ಬೇಗ ಜಂಪ್ ಆಗ್ಬಿಟ್ಟು ಆಚೆ ಬಂದ್ಬಿಟ್ಟು ಧ್ರುವಣ್ಣ ಜೊತೆ. ನೆಕ್ಸ್ಟ್ ಇವ್ನು ಸಿಗಾಕಂಡ ಚಂದ್ರಣ್ಣ ಮನೆಗೆ ಹೋದ. ಸುಧಿಯಣ್ಣ ಎಲ್ಲ ಫಸ್ಟ್ ವಾರದಿಂದ ಜಗಳ ಆಡ್ಕೊಂಡ್ ಬಂದವನು ಹೋದ ವಾರ ಜಗಳ ಆಡ್ದ. ಫ್ರೆಂಡ್ ಕ್ಲೋಸ್ ಅಂತ ಉತ್ತಮ ಎಲ್ಲ ಕೊಟ್ಟ. ಮನೆಗೆ ಹೋದ. ನೆಕ್ಸ್ಟ್ ರಿಸನ್ಗೆ ಫಸ್ಟ್ ನಾನೇ ಕ್ಲೋಸ್ ಆದವನು. 7 ದಿನಕ್ಕೆ ಜಂಪ್ ಆಗೋದೆ, ಉಳ್ಕಂದೆ. ನೆಕ್ಸ್ಟ್ ಚಂದ್ರಣ್ಣ ಸಿಗಾಕಂದ, ಮನೆಗೆ ಹೋದ. ಸುಧಿಯಣ್ಣ ಕ್ಲೋಸ್ ಆದ, ಮನೆಗೆ ಹೋದ. ಸರಿನಾ? ನೆಕ್ಸ್ಟ್ ರಕ್ಷಿತನು ಬಾ. ರಕ್ಷಿತನು ಫಸ್ಟ್ ಕ್ಲೋಸ್ ಆದವ ಈ ಮನೇಲಿ ಧ್ರುವಣ್ಣ. ಅವನು ಬೇಗ ಜಂಪ್ ಆಗ್ಬಿಟ್ಟು ಆಚೆ ಬಂದ್ಬಿಟ್ಟು ಜಗಳ ಆಡ್ಕೊಂಡು 7 ದಿನಕ್ಕೆ ಸೇಫ್ ಆದ. ಕ್ಲೋಸ್ ಆದ್ರು, ಮನೆಗೆ ಹೋದ್ರು. ಚಂದ್ರಣ್ಣ ಕ್ಲೋಸ್ ಆದ, ಮನೆಗೆ ಹೋದ. ಇವಳು ಹೊಳ್ಕೊಂಡ್ಲು ರಕ್ಷಿತಾ. ನೆಕ್ಸ್ಟ್ ನೀನ್ ಕ್ಲೋಸ್ ಆದೆ, ಡೆಡ್ ಎಂಡ್ ಗಂಟ ವಾಪಸ್ ಬಂದೆ. ಯಾವ್ದೋ ಶಕ್ತಿ ನಿನ್ ಹೇಳಿದೆ. ಯಾರ ಜೊತೆ ಕ್ಲೋಸ್ ಆದ? ಕ್ರಿಕೆಟ್ ಪ್ಯಾಂಟ್ ಹಾಕೊಂಡಿದ್ಯಾ ಅಂತ. ಯಾರಣ್ಣ ಕ್ರಿಕೆಟ್ ಪ್ಯಾಂಟ್ ಅನ್ನೋರಿಂದ? ನೈಟ್ ಪ್ಯಾಂಟ್ ಕಣ. ಕ್ರಿಕೆಟ್ ಪ್ಯಾಂಟ್ ಅಂದ್ರೆ ಕ್ರಿಕೆಟ್ ಈ ಕಲರ್ ಬಂದದ ಪ್ಯಾಂಟು. ಪುಣ್ಯಾತ್ಮ, ಎಲ್ಲ ಬರೀ ಸ್ಪೋರ್ಟ್ಸ್ ಅಲ್ಲೇ ಇರೋ ನೀನು, ಆಚೆ ಬರಬೇಡ. ಕ್ರಿಕೆಟ್ ಪ್ಯಾಂಟ್ ಆಗಿರೋ ಇದು ಜಿಮ್ ಪ್ಯಾಂಟ್. ನಾ ಸ್ಕಿಟ್ ಬಗ್ಗೆ ಯೋಚನೆ ಮಾಡಿಲ್ಲ. ಇಲ್ಲಿ ಬಂದು ಮಂಜಕ್ಕ ಫಸ್ಟ್ ಮನೆ ಊಟ ಮಾಡು, ಮನೆ ತಿಂಡಿ ತಿಂದ ಮನೆ ಇನ್ನು ಬೇಕಾದ್ರೆ ಕೇಳಾಕಸ್ಕೋ ಅಂತ. ಸೆಕೆಂಡ್ ವಾರ ಚೇಂಜ್. ಲೇ ಮಗನೇ, ನೀನ್ ತಿಂಡಿ ತಿನ್ನಂಗಿಲ್ಲ. ಲೇ ಮಗನೇ, ಇವತ್ತು ನೀನಿರ್ಬೇಕು, ನಾನಿರ್ಬೇಕು. ಫುಲ್ಲು ಚೇಂಜ್. ಈ ಒಂದು ಏಜ್ ಅಲ್ಲಿ ಈ ಒಂದು ಅಲ್ಲ, ಇವ್ರ ಜೊತೆ ನಮ್ಮ ಅಪ್ಪ ನಮ್ ದೊಡ್ಡಪ್ಪ ಎಲ್ಲ ಇವ್ರ ಜೊತೆಲೆ ಓದಿದ್, ಇವ್ರ ಕ್ಲಾಸ್ಮೇಟ್. ಅವರೇ ತಟ್ಟಾಗಿ ಬಿದ್ದೋಗ್ಬಿಟ್ಟವ್ರ ಮೂಲೆ ಸೇರ್ಕೊಂಡು. ಈ ಏಜ್ ಅಲ್ಲಿ ಇಲ್ಲ ನಾನು ಆಡ್ತೀನಿ, ನನ್ನಿಂದ ಸಾಧ್ಯ ಐತೆ. ಕಾನ್ಫಿಡೆನ್ಶಿಯಲ್ ಆಗಿ ನಾವು ಮಾತಾಡುವಾಗ ನಿಮಗೂ ಕೂಡ ಅದ್ರ ಸೀರಿಯಸ್ನೆಸ್ ಗೊತ್ತಿರ್ಬೇಕು. ಕಾನ್ಫಿಡೆನ್ಶಿಯಲ್ ಅಂದ್ರೆ ಕಾನ್ಫಿಡೆನ್ಶಿಯಲ್ ಅಂದ್ರೆ ಸೀಕ್ರೆಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.